ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಮಾನವ ಜನ್ಮದ ಸಾರ್ಥಕತೆ ಯಾವುದರಿಂದ? ಮನುಷ್ಯ ಬೇರೆ ಬೇರೆ ಸಾಧನೆಗಳನ್ನ ಮಾಡಿ ನೋಡಿದ. ಮೊದಲು ನಾಗರಿಕತೆ ವಿಕಾಸ ಆದ ಹಾಗೆ ಕಲೆ ಮತ್ತು ಕೃಷಿ ಎಲ್ಲವನ್ನು ಬೆಳೆಸ್ದ. ಕೃಷಿ ಬೆಳೀತು, ಕಲೆ ಬೆಳೀತು, ಜೊತೆಗೆ ಭಕ್ತಿ ಅಂದ್ರೆ ತನಗಿಂತ ಒಂದು ದೊಡ್ಡ ಶಕ್ತಿಯ ಮೇಲೆ ನಿಷ್ಠೆ, ನಂಬಿಕೆಯನ್ನ ಬೆಳೆಸ್ಕೊಂಡು ಅದನ್ನ ಪ್ರಾಪ್ತಿ ಮಾಡ್ಕೋಬಹುದು ಅನ್ನೋದನ್ನು ಕೂಡ ಕಂಡುಹಿಡಿದ. ಅಥವಾ ಅದು ನನ್ನೊಳಗೇ ಇದೆ, ನಾನು ಅದಾಗಿ ಅರಳಬೇಕು ಅನ್ನೋ ಸತ್ಯ ಕಂಡುಕೊಂಡ. ಇದು ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯ. ಮಾನವ ಜನಾಂಗ ಬೇರೆ ಬೇರೆ ಭಾಗದಲ್ಲೂ ವಿಕಾಸ ಆಯಿತು. ಬೇರೆ ಬೇರೆ ಖಂಡಗಳಲ್ಲಿ, ಬೇರೆ ಬೇರೆ ಭೂಪ್ರದೇಶಗಳಲ್ಲಿ ಮಾನವ ಜನಾಂಗ ವಿಕಾಸ ಆಯಿತು. ಆದ್ರೆ ಅವರೆಲ್ಲ ಕಲೆಗೆ ನಿಂತರು ಅಂತ ಕಾಣಿಸುತ್ತೆ. ಕಲೆಯೇ ಅಂತಿಮ ಅನ್ಕೊಂಡ್ರು. ಅಂದ್ರೆ ಚಿತ್ರಕಲೆ, ಶಿಲ್ಪಕಲೆ ಇದರಲ್ಲಿ ವಿಕಾಸ ಮಾಡ್ಕೊಂಡ್ರು. ಸಂಗೀತನೂ ಅಂಥ ವಿಕಾಸ ಏನಾಗ್ಲಿಲ್ಲ ಬೇರೆ ಕಡೆ. ಇಲ್ಲಾದಷ್ಟು, ಭಾರತದಲ್ಲಾದಷ್ಟು ವೈವಿಧ್ಯಮಯ ಸಂಗೀತ, ಭಕ್ತಿಮಯ ಸಂಗೀತ ಆದಂಗೆ ಕಾಣಲಿಲ್ಲ. ಅಂದ್ರೆ ಒಟ್ಟು ಕೊನೆಗೆ ಮನುಷ್ಯ ನಿರ್ಣಯಕ್ಕೆ ಬಂದಿದ್ದೇನೆಂದ್ರೆ, ಆ ಪರಮಾತ್ಮ ಶಕ್ತಿಯನ್ನ ತನ್ನದನ್ನಾಗಿ ಮಾಡಿಕೊಳ್ಳುವವರೆಗೆ, ಅಥವಾ ತಾನೇ ಆ ಪರಮಾತ್ಮ ಶಕ್ತಿಯಾಗಿ ಅದರ ಅವಿಭಾಜ್ಯ ಅಂಗವಾಗಿ ನದಿಯಲ್ಲಿ ಬೆರೆತ ಹಾಗೆ, ಅಥವಾ ನದಿ ಸಮುದ್ರದಲ್ಲಿ ಬೆರೆತ ಹಾಗೆ ಕೂಡದೆ ಹೋದ್ರೆ ಮನುಷ್ಯನಿಗೆ ಸಮಾಧಾನ ಸಿಕ್ಕಲ್ಲ ಅಂತಕ್ಕಂಥದ್ದನ್ನ ಕಂಡುಕೊಂಡ. ಆದ್ರೆ ಅದು ಮುಂದುವರ್ಕೊಂಡು ಬರಲಿಲ್ಲ. ಹೇಗೆ ವಿಜ್ಞಾನ ಅಥವಾ ಇತರೆ ವಿದ್ಯೆಗಳು ಮುಂದುವರ್ಕೊಂಡು ಬಂದು, ಕೃಷಿ ಇರ್ಬೋದು, ಕಲೆ, ವಿಜ್ಞಾನ ಅವೆಲ್ಲ ಮುಂದುವರ್ಕೊಂಡು ಬಂದು ಕಲ್ಸಿದ್ರು. ಕಲ್ತಂತಹವರು ಮತ್ತಿನ್ನೊಬ್ರಿಗೆ ಕಲ್ಸಿದ್ರು. ಮತ್ತೆ ಕಲ್ತವ್ರೇನೆ ಹೊಸ ಹೊಸ ಸಂಶೋಧನೆಗಳನ್ನ ಅದರಲ್ಲಿ ಮಾಡಿದ್ರು. ಆ ಸಂಶೋಧನೆಗಳನ್ನು ಮತ್ತೆ ಹೇಳ್ಕೊಟ್ರು ಬೇರೆಯವ್ರಿಗೆ. ಆದ್ರಿಂದ ಮನೆ ಕಟ್ಟೋ ಕಲೆ ಆಗ್ಲಿ, ಕೃಷಿ ಆಗ್ಲಿ, ಪಶುಸಂಗೋಪನೆ ಆಗ್ಲಿ ಎಲ್ಲವೂ ಚೆನ್ನಾಗಿ ಬೆಳೆದು. ಆದರೆ ಒಂದು ವಿಕಾಸದ ಪರಮ ಹಂತವನ್ನು ಮುಟ್ಟಿದ್ರು ಕೂಡ ಅದನ್ನ ಅಷ್ಟು ಸುಲಭವಾಗಿ ಹೇಳ್ಕೊಡಕ್ ಬರಲಿಲ್ಲ. ಮತ್ತು ಹೇಳ್ಕೊಟ್ಟಿದ್ದು ಕೂಡ ಅಷ್ಟು ಸುಲಭವಾಗಿ ಇಳಿದು ಒಳಗೆ ಬೆಳೆಯುತ್ತೆ ಅಂತ ಇಲ್ಲ. ಆದ್ರಿಂದ ಅದರ ವಿಕಾಸ ಜಾಸ್ತಿ ಆಗಲಿಲ್ಲ. ಅಥವಾ ವಿಕಾಸ ಆಯ್ತು ಅಂತ ತಿಳ್ಕೊಂಡ್ರು ಜನ. ಆದರೆ ವಿಕಾಸದ ಬದಲು ಅಲ್ಲಿ ವಿಕಾರವೇ ಜಾಸ್ತಿ ಆಯ್ತು. ಅದೇ ಧರ್ಮ ಅಥವಾ ಆಧ್ಯಾತ್ಮ ಮಾರ್ಗ, ಸ್ಪಿರಿಚುಯಾಲಿಟಿ ಅಥವಾ ರಿಲಿಜಿಯಸ್ ವೇ ಅಂದ್ರೆ ಧರ್ಮ ಮಾರ್ಗ. ಅದನ್ನ ಭಗವದ್ಗೀತೆಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ರು ಅಂತ ಕಾಣುತ್ತೆ.
ಭಗವದ್ಗೀತೆಯಲ್ಲಿ ಒಂದು ಶಬ್ದ ಬಹಳ ಚೆನ್ನಾಗಿ ಬಳಸಿದ್ದಾರೆ. ಪ್ರಾರಂಭದ ಶ್ಲೋಕನೇ ಇರ್ಬೋದು ಅನ್ಸುತ್ತೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ. ಮುಂದಿನ ಭಾಗ ನನಗೂ ಗೊತ್ತಿಲ್ಲ. ಅದು ಧರ್ಮಕ್ಷೇತ್ರ ಅನ್ನುವಂತಹದ್ದು ಕುರುಕ್ಷೇತ್ರ ಆಗತ್ತೆ, ಆಗಿದೆ. ಹೌದು, ಎಲ್ಲಾ ಕಾಲದಲ್ಲೂ ಅದಾಗಿದೆ. ಅಂದ್ರೆ ಎಲ್ಲಿ ಧರ್ಮ ಚೆನ್ನಾಗಿ ವಿಕಾಸ ಆಗಿ ನಿಲ್ಲುತ್ತೋ ಅಲ್ಲಿ ಜಗಳ ಪ್ರಾರಂಭ ಆಗ್ಬಿಡುತ್ತೆ. ಅದನ್ನು ಒಪ್ಪಲಾರ್ದವ್ರು ಇರ್ತಾರೆ, ಕೆಲವು ಸಾರಿ ವಿಜ್ಞಾನವನ್ನೇ ಒಪ್ಪಲಾರ್ದವ್ರು ಇರ್ತಾರೆ, ಆದ್ರೆ ಅಂಥವ್ರು ಕಡಿಮೆ. ಆದ್ರೆ ಧರ್ಮಕ್ಷೇತ್ರದಲ್ಲಿ ಆದಂತಹ ವಿಕಾಸವನ್ನ ಅರ್ಥ ಮಾಡ್ಕೊಳಕ್ಕಾಗಲಾರ್ದೇನೋ ಬೇರೆ ಬೇರೆ ಕಾರಣಗಳಿಗೋಸ್ಕರವಾಗಿ ಅಥವಾ ನನ್ನ ರೀತಿನಲ್ಲಿ ಇವರಿಲ್ಲ ಅಂತ ತಿಳ್ಕೊಂಡು ಜಗಳಗಳು ಶುರು ಆಗ್ತವೆ. ಭಾರತದ ಮೇಲೆ ಆದ ದಾಳಿಗಳು ಮೇಲ್ನೋಟಕ್ಕೆ ಸಂಪತ್ತು ಮತ್ತು ಮಸಾಲೆ ಸಾಮಾನುಗಳು ಅಥವಾ ಬಂಗಾರ ಇಂಥದ್ದಕ್ಕೆ ಆಗಿದೆ ಅಂತ ಅನ್ಸಿದ್ರು ಕೂಡ ಧರ್ಮಗಳ ಜಗಳನ್ನೇ ಅಲ್ಲಿ ಹೆಚ್ಚು ಪ್ರಧಾನವಾದದ್ದು. ಒಂದು ಧರ್ಮ, ಈ ಧರ್ಮ ಸರಿ ಇಲ್ಲ, ನಾನು ಅನುಸರಿಸ್ತಾ ಇರ್ತಕ್ಕಂಥ ಧರ್ಮವೇ ಸರಿ ಇದೆ, ಇದೇ ದಾಳಿಗೆ ಅಥವಾ ಯುದ್ಧಕ್ಕೆ ಜಗಳಕ್ಕೆ ಕಾರಣ ಆಗ್ತಕ್ಕಂಥದ್ದು ಇದೇನೆ. ನನ್ನ ಮಾರ್ಗ ಸರಿ ಇದೆ, ನಿಮ್ಮ ಮಾರ್ಗ ಸರಿ ಇಲ್ಲ. ಇದು ಎಲ್ಲ ಕಾಲದಲ್ಲೂ ಎಲ್ಲ ಧರ್ಮಗಳಲ್ಲೂ ನಡೆಯುತ್ತೆ. ಆ ಸಂಘರ್ಷ ತೀವ್ರವಾದಾಗ, ಒಂದು ಧರ್ಮದ ದಬ್ಬಾಳಿಕೆ ಜಾಸ್ತಿ ಆದಾಗ ಅದು ಇನ್ನೊಂದು ಹೊಸ ಧರ್ಮದ ಹುಟ್ಟಿಗೆ, ಹೊಸ ಮಾರ್ಗದ ಹುಟ್ಟಿಗೆ ಕಾರಣ ಆಗ್ತದೆ. ಇಷ್ಟೇ. ಇದೇ ನಿರಂತರ ಹೋರಾಟ. ಜಗತ್ತಿನ ತುಂಬಾ ಇದು ನಡೆದಿದೆ, ಎಲ್ಲ ಕಡೆಯೂ ನಡೆದಿದೆ. ಅದೇ ಮಾನವ ಮುಟ್ಟಬೇಕಾದ ಪರಮ ಗುರಿ ತನ್ನ ಅಂತರಂಗದ ವಿಕಾಸ, ಆತ್ಮದ ವಿಕಾಸ. ಅದನ್ನ ಮಾಡ್ಕೊಂಡ್ಮೇಲೆ ಇಂಡಿವಿಜುವಲ್ ಆಗಿ ಮಾಡ್ಕೊಂಡ್ರೆ, ವೈಯಕ್ತಿಕವಾಗಿ ಮಾಡ್ಕೊಂಡ್ರೆ ಅವನು ತನ್ನ ಶಿಷ್ಯರಿಗೆ ಹೇಳಿ ಹೋಗ್ಬೋದು. ಆ ಶಿಷ್ಯ ಅವನು ಸರಿಯಾದ ರೀತಿನಲ್ಲಿ ನಡ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಅವನು ಅದನ್ನ ಉದ್ಧಾರ ಆಗ್ಬೋದು, ಅವನು ಆ ಮಾರ್ಗದಲ್ಲಿ ನಡಿಬಹುದು, ಎಷ್ಟು ಗುರಿ ಮುಟ್ತಾನೋ ಮುಟ್ಟಬಹುದು. ಅದು ಸಾಮೂಹಿಕವಾಗಿ ಬಂದಾಗ ಅದು ಧರ್ಮ ಆಗತ್ತೆ, ರಿಲಿಜನ್ ಆಗುತ್ತೆ. ಆವಾಗ ಅಲ್ಲಿ ಸಂಘಟನೆ ಹುಟ್ಕೊಳ್ಳುತ್ತೆ, ಸಂಪತ್ತು ಹುಟ್ಕೊಳ್ಳುತ್ತೆ. ಗುಡಿಗಳು, ಚರ್ಚು, ಮಸೀದಿ, ವಿಹಾರ ಮತ್ತೇನ್ ಬೇರೆ ಬೇರೆ ಕೇಂದ್ರಗಳು ಉಟ್ಕೊಂತವೆ. ಕೇಂದ್ರಗಳು ಉಟ್ಕೊಂಡ್ ಕೂಡಲೇ ಜಗಳ ಶುರು ಆಗುತ್ತೆ. ಸಹಜ. ಎಲ್ಲಾ ಧರ್ಮಗಳ ಇತಿಹಾಸ ನೀವು ಓದಿಬೇಕಾದ್ರೆ ಕೊನೆಗಾಗದಷ್ಟೇ ಜಗಳ, ಯುದ್ಧ. ಅವರು ನೀವು ಸಂಹಾರ ಮಾಡ್ಬೇಕು ಅಂತಾರೆ, ಇವರು ನಾವು ಸಂಹಾರ ಮಾಡ್ಬೇಕು ಅಂತಾರೆ. ಪ್ರಾಯಶಃ ಈ ಸತ್ಯವನ್ನ ಸಾವಿರಾರು ವರ್ಷದ ಹಿಂದೆನೆ ನಮ್ಮ ಹಿಮಾಲಯದ ಸಾಧಕರು ತಿಳ್ಕೊಂಡ್ರು ಅಂತ ಕಾಣುತ್ತೆ. ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ, ಸ್ಥಾಪಿತ ವ್ಯವಸ್ಥೆಯನ್ನು ಬಿಟ್ಬಿಟ್ಟು ಪ್ರತಿಯೊಬ್ಬ ಸಾಧಕನಿಗೂ ಒಂದು ಕಲಿಸಿದ್ರು. ಏನಂದ್ರೆ, ಸ್ಥಾಪಿತ ವ್ಯವಸ್ಥೆಯನ್ನು ಬಿಡು, ಅದರಿಂದ ಉದ್ಧಾರ ಸಾಧ್ಯ ಇಲ್ಲ. ನೀನು ವೈಯಕ್ತಿಕವಾಗಿ ಸಾಧನೆ ಮಾಡು. ತಡ ಆಗಬಹುದು ಅಥವಾ ಬೇಗನೂ ಆಗಬಹುದು, ಕೆಲವು ಸಾರಿ ದಾರಿನೂ ಬಿಡಬಹುದು, ಪರವಾಗಿಲ್ಲ. ಆದರೆ ನಿನ್ನ ಸಂಶೋಧನೆಯನ್ನು ನೀನೇ ಮಾಡು, ನಿನ್ನ ದಾರಿಯನ್ನು ನೀನೇ ನಿರ್ಮಿಸು, ಮುನ್ನುಗ್ಗು ಮತ್ತು ನಿನ್ನ ಆತ್ಮಾನಂದವನ್ನು ನೀನೇ ಕಂಡುಕೋ. ಇವತ್ತಿಗೂ ಹಿಮಾಲಯದಲ್ಲಿ
ಅಂತಹ ದೊಡ್ಡ ಸಂಘರ್ಷ ಆಗ್ಲಾರ್ದೇನೆ ಎಲ್ಲ ಮತ ಪಂಥಗಳು ಧರ್ಮಗಳು ಎಲ್ಲಾ ಜನಾಂಗದ ಸಾಧಕರು ಇದರಲ್ಲಿ. ಕ್ರಿಶ್ಚಿಯನ್ರಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಮುಸಲ್ಮಾನರಲ್ಲೂ ಕೆಲವರು ಇದ್ದಾರೆ, ತುಂಬಾ ಕಡಿಮೆ ಇರ್ಬೋದು ಅಂಥವರು ಅಲ್ಲಿ ಹೋಗಿದ್ದಾರೆ. ಸಿಖ್ಖರು, ಏನೇನು ಶೈವ ವೈಷ್ಣವ ಲಿಂಗಾಯತ ಅಂತ ಎಲ್ಲ ಸ್ಥಾಪಿತ ಧರ್ಮಗಳು ಅಲ್ಲಿದ್ದಾವೆ. ಆ ಸಾಧಕರಿದ್ದಾರೆ. ಆದ್ರೆ ಅವ್ರು ಯಾರು ಸಂಘರ್ಷ ಮಾಡಲ್ಲ. ತಮ್ಮದೇ ಆದಂತಹ ಮಾರ್ಗದಲ್ಲಿ ಸಾಧನೆ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಉಪಾಸನೆ ಮಾಡ್ತಾರೆ. ಅವನ ಉಪಾಸನೆ ಇವನ್ ತಪ್ಪನ್ನಲ್ಲ, ಇವನ ಉಪಾಸನೆ ಅವನ್ ತಪ್ಪನ್ನಲ್ಲ. ತಪ್ಪಂದ್ರು ಯಾರು ಕೇಳಲ್ಲ, ಅಲ್ಲಿ ಜಗಳಕ್ಕೆ ಕೇಳಿಯಲ್ಲ. ಇರ್ಬೋದು ಬಿಡಪ್ಪ, ನಿನ್ ಸರಿ ಇರ್ಬೋದು, ನನ್ ತಪ್ಪೇ ಇರ್ಬೋದು, ಒಪ್ಕೊಂಡು ಮುಂದಕ್ಕೆ ಹೊರಟೋಗ್ಬಿಡ್ತಾರೆ. ಈ ತರ ಇರೋದ್ರಿಂದ ಎಷ್ಟೋ ಸಾವಿರ ವರ್ಷಗಳಿಂದ ಮತ್ತು ಭೂಮಂಡಲದ ಇನ್ಯಾವ ಪರ್ವತ ಪ್ರದೇಶದಲ್ಲೂ ಸಾಧಕರುಗಳಿಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಭೂಮಂಡಲದ ಇನ್ಯಾವ ಪರ್ವತಗಳು ಇದಕ್ಕಿಂತ ದೊಡ್ಡ ಕೋಲ್ಡೆಸ್ಟ್ ಅಂದ್ರೆ ತಂಪಾದ ಮತ್ತು ಗುಹೆಗಳು ಇರ್ತಕ್ಕಂತಹ ಪರ್ವತಗಳಿದಾವ ಅಂತ ನಾನು ಕೇಳಿದೆ. ಅಮೆರಿಕಾದಲ್ಲಿ ಆಂಡಿಸ್ ಪರ್ವತಗಳು, ಇಟಲಿಯಲ್ಲಿ ಮೌಂಟ್ ಬ್ಲಾಂಕ್ ಅಂತಿದೆ, ಬೇರೆ ಬೇರೆ ಪರ್ವತಗಳಿದಾವೆ. ಆದ್ರೆ ಹಿಮಾಲಯದಲ್ಲಿದ್ದ ಹಾಗೆ ಬೇರೆ ಎಲ್ಲೂ ಸಾಧಕರು, ಋಷಿಗಳು, ತ್ಯಾಗಿಗಳು, ಯೋಗಿಗಳು, ಸಾಧಕರು, ಸಿದ್ಧರು ಎಲ್ಲೂ ಇಲ್ಲ. ಹಿಮಾಲಯದಲ್ಲಿ ಮಾತ್ರ ಇದ್ದಾರೆ. ಕಾರಣ ಅಲ್ಲಿ ಅನುಕೂಲಕರ ಇದೆ ಅಂತ ಅಲ್ಲ, ಬೇರೆ ಕಡೆ ಅನುಕೂಲ ಇಲ್ಲ ಅದಕ್ಕೆ ಇಲ್ಲ, ಇಲ್ಲಿ ಮಾತ್ರ ಅನುಕೂಲ ಇದೆ ಅದಕ್ಕಿದ್ದಾರೆ ಅಂತ ಹಂಗಲ್ಲ. ಅನುಕೂಲತೆಗಳು ಬೇರೆ ಕಡೆನೂ ಇರಬಹುದು. ಆದ್ರೆ ಅಲ್ಲಿ ಇರ್ಲಿಕ್ಕೆ ಅವಕಾಶ ಮಾಡ್ಕೊಡಲ್ಲ ಬೇರೆಯವರು. ಬುಡಕಟ್ಟಿನ ಜನಾಂಗದವ್ರು ಇರ್ಬಹುದು, ಅಥವಾ ಯಾವುದೋ ಒಂದು ಜನಾಂಗದವ್ರು ಇರಬಹುದು. ನಮ್ದೇ ಸರಿ ಅಂತ ಕಾನ್ಫ್ಲಿಕ್ಟ್ ಶುರು ಆಗ್ಬಿಡುತ್ತೆ, ಹೊಡೆದಾಟ, ಬಡದಾಟ, ಕೊಲೆ. ಆದ್ರೆ ಹಿಮಾಲಯದಲ್ಲಿ ಯಾರು ಯಾವ ಮಾರ್ಗವನ್ನು ಅನುಸರಿಸ್ತಾರೋ ಅನುಸರಿಸ್ಲಿ, ಬಾಕಿಯವರು ಸುಮ್ಮನೆ ಬಿಡ್ತಾರೆ. ಇಂಥ ಅದ್ಭುತವಾದಂತಹ ಒಂದು ಪದ್ಧತಿಯನ್ನ ಹಾಕಿದ್ದಾರೆ. ಇದು ಪ್ರತಿಯೊಬ್ಬ ಸಾಧಕರು ಕಲಿಬೇಕಾದಂತಹದ್ದು. ತಾನು ಗುರಿ ಮುಟ್ಟಬೇಕು, ಆದ್ರೆ ನನ್ನ ಗುರಿಯೇ ಸರಿ, ನನ್ನ ಗುರಿ ಬಿಟ್ಟು ಬಾಕಿಯವ್ರದೆಲ್ಲ ತಪ್ಪು ಅನ್ನುವ ಭಾವ ಏನಿರ್ತದೆ ಇದನ್ನ ತೊಡೆದು ಹಾಕ್ಬೇಕು. ಆಗ ಮಾತ್ರ ಹೊಸ ಹೊಸ ಸಂಶೋಧನೆಗಳು, ಆಧ್ಯಾತ್ಮ ಕ್ಷೇತ್ರದಲ್ಲೂ ಕೂಡ ಹೊಸ ಹೊಸ ಮಾರ್ಗಗಳು ಹುಟ್ಕೊಂತವೆ, ಅನೇಕ ಮಾರ್ಗಗಳು ಹುಟ್ಕೊಂತವೆ. ಯಾರಿಗೆ ಯಾವುದು ಸರಿ ಅನ್ಸುತ್ತೋ ಅದನ್ನ ಅನುಸರಣೆ ಮಾಡಿ ಉದ್ಧಾರ ಆಗ್ತಾರೆ. ಒಟ್ಟು ಆ ಆನಂದದ ಮಾರ್ಗವನ್ನು ಕಂಡುಕೊಳ್ಳೋವರೆಗೂ ಮನುಷ್ಯನಿಗೆ ಸಮಾಧಾನ ಇರಲ್ಲ. ಅದನ್ನು ಕಂಡುಕೊಂಡ ಮೇಲೆ ಆತ್ಮ ಪರಮಾತ್ಮನಲ್ಲಿ ಲೀನವಾಗಿ ಅಂತಿಮ ಹಂತವನ್ನು ಮುಟ್ಟುತ್ತೆ. ಅಲ್ಲಿವರೆಗೂ ಹುಡುಕ್ಲೇಬೇಕು, ಹೋರಾಟ ಮಾಡಲೇಬೇಕು, ಪ್ರಯೋಗ ಮಾಡಲೇಬೇಕು. ಅದೇ ಜೀವನ. ಸರ್ವರಿಗೂ ಶರಣ ಶರಣ.